ಹೆಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹೇಳಿಲ್ಲ, ನನಗೊಬ್ಬ ಲವರ್ ಬೇಕು. ಯಾರಾದರೂ ನನಗೆ ಟ್ರೂ ಆಗಿ ಇದ್ರೆ ಬನ್ನಿ ಪ್ಲೀಸ್ ನನ್ನ ಜೊತೆ, ಓಕೆನಾ? ಟ್ರೂ ಆಗಿರಬೇಕು, ಮೋಸ ಮಾಡಬಾರ್ದು, ಓಕೆನಾ? ಪ್ಲೀಸ್ ಈ ವ್ಯಾಲೆಂಟೈನ್ಸ್ಗೆ ನನಗೆ ಲವರ್ ಸಿಗ್ತಾರೋ ಇಲ್ಲ ಅಂತ ಕಾಯ್ಕೊಂತ ಇದ್ದೀನಿ. ಪ್ಲೀಸ್ ಯಾರಾದರೂ ಒಬ್ಬರನ್ನ ನನಗೆ ಆಕ್ಸೆಪ್ಟ್ ಮಾಡಿದ್ರೆ ಇಲ್ಲ ಹೇಳಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕಿಪ್ಪಿ ಕೀರ್ತಿದೇನೈತಲ್ಲ, ಅವಳಂತ ಸುಂದರಿ ಬೇರೆ ಯಾರಲ್ಲ. ಕೂತ್ಗಳಲ್ಲಿ ಎಲ್ಲರೂ ತಿಳ್ಕೊಂಡ್ರ ಅವರು ರೂಪಿ ಇದ್ದಾಳೆ ಅಂತ. ಅವಳ ಮೂಗು ಸಂಪಿಗೆ ಇದ್ದಂಗಿದೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕಣ್ಣುಗಳು ಕಮಲ, ಕೆನ್ನೆಗಳು ಸೇಬು ಹಣ್ಣು, ತುಟಿಗಳು ತೊಂಡೆ ಹಣ್ಣು, ಹಲ್ಲುಗಳು ದಾಳಿಂಬೆ. ಇಂಥ ಸುವರ್ಣಯುತವಾದಂತ ಅಚ್ಚುಕಟ್ಟಾದ ಹೈಟು, ಒಳ್ಳೆ ಆಕೆ ಏನು ಡಯಟ್ ಮಾಡೋದೇ ಬೇಡ ಅಂತ ಒಂದು ದೇಹ ಸೌಂದರ್ಯ. ಅಯ್ಯೋ ಯಾಕೆ ಜನರೇ ಅಲ್ರಿ, ಎಲ್ಲರೂ ವೇಟ್ 100 kg ಇದ್ದಾರೆ ಹೆಣ್ಮಕ್ಳು. ಕಡಿಮೆ ಮಾಡ್ಕೊಳ ಊಟ ಬಿಡೋದು, ತಿಂಡಿ ಬಿಡೋದು ಮಾಡ್ತಾಳ. ನಮ್ ಕೀರ್ತಿ ಎಷ್ಟದಾಳ ಅಮ್ಮಮ್ಮ ಅಂದ್ರೆ 28.5 kg ಇದಾಳ. ಅಯ್ಯೋ ಈ ಅಂಕಲ್ ಆಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಎಲ್ರು. ಸೊ ಆಕಿ ವೇಟ್, ಆಕಿ ಇದು ಬರ್ರಿ ಯಾರದ್ರಿ ಯಾರದಾರ ಆಕಿ ಸೌಂದರ್ಯ ಯಾರಿಗೈತಿ? ಒಂದ್ ಸ್ವಲ್ಪ ಕಪ್ಪು ಕಲರ್ ಕಪ್ಪು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಅಯ್ಯ ನಿನ್ನ ಕಪ್ಪು ನೇರಳೆ ಹಣ್ಣು ಕಪ್ಪೆ ತಿಂದು ನೋಡಿದರೆ ರುಚಿ ಬಾಳ. ಮಾಡ್ತೀನಿ ಹೆಂಗೈತಂತ. ಸೂಪರ್ ಆಗಿದೆ, ಮಜಾ ಆಗಿದೆ. ಈಗ್ಲೂ ಕಾಯ್ತಾ ಇರ್ತೀನಿ. 2 ವರ್ಷ 3 ವರ್ಷ ಬಿಟ್ಟೋದವರೇ ಒಂದಾಗಿದಾರಂತೆ. ಜಸ್ಟ್ ನಾವು 6 ಮಂತ್ ಆಯ್ತು ಬಿಟ್ಟೋಗಿ, ಅರ್ಥ ಆಯ್ತಾ? ನೀನ್ ಬಿಟ್ಟೋದ್ರು ಬಂದೇ ಬರ್ತೀಯಮ್ಮ, ನಂಬಿಕೆ ನನಗಿದೆ. ನಾನ್ ಪ್ರತಿ ಭಾನುವಾರ ಹೋಗೋ ದೇವ್ರು ನನ್ಗೆ ಸಪೋರ್ಟ್ ಮಾಡ. ಆ ದೇವಸ್ಥಾನ ಹತ್ರ ಹೋದು ಕೇಳೋದು ಒಂದೇ ಒಂದು, ನಮ್ ದೇವ್ ನಮ್ಗೆ ತಿರ್ಗಾ ರಿಟರ್ನ್ ಬರಂಗ್ ಮಾಡಪ್ಪ ಅಂತ. ನೀನ್ ಎಲ್ಲೇ ಇರು ಹೇಗೆ ಇರು, ಚೆನ್ನಾಗಿರ್ತೀಯ, ನನ್ಗೆ ಗೊತ್ತು. ಪಾಪ ಹಿಂಗಾಗ್ಬಾರ್ದಿತ್ತು. ದೇವ್ರು ನಾನು ಕೇಳ್ಕೊಂತೀನಿ, ಬೇಗ ನಿಮ್ಮ ಹೆಂಡ್ತಿ ನಿನ್ ಮನೆಗೆ ಬರ್ಲಿ ಅಂತ. ಈ ಥರ ಎಲ್ಲ ಆಗ್ಬಾರ್ದಾಗಿತ್ತು. ಅಯ್ಯೋ, ಇಷ್ಟೊಂದು ನೊಂದ್ಕೊಳ್ತಾ ಇದ್ದಾರಾ? ಇಷ್ಟಕ್ಕೂ ನೀವು ಹುಡುಗನ್ನ ಇಲ್ಲ ಹುಡುಗಿನ ಮಿಸ್ ಆಗ್ತಿರೋದು? ಯಾಕಂದ್ರೆ ನಾನ್ ಸೆಲೆಕ್ಟ್ ಮಾಡಿರೋ ಹುಡುಗ ನೀನು, ಗೊತ್ತಾಯ್ತಾ? ಹಾ, ಏನು? ನಾನ್ ಸೆಲೆಕ್ಟ್ ಮಾಡಿರೋ ಹುಡುಗ ನೀನು. ಮೈ ಈ ಅಪ್ಪ ಸೆಲೆಕ್ಟ್ ಮಾಡಿರೋ ಹುಡುಗನಂತೆ ಗುರು ಅವರು. ಯಪ್ಪ ದೇವ್ರೆ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿದ್ರಲ್ಲ, ಈ ಅಪ್ಪನೊಂದು ಕಾಟ ಅಂದ್ರೆ ಈ ಅಪ್ಪನ ಇನ್ನೊಂದು ಕಾಟ. ಈ ಅಪ್ಪನ ಒಂದು ವಿಡಿಯೋ ನೋಡಿ. ಏ ಕಿಪ್ಪಿ ಕೀರ್ತಿ, ಏನ್ ಇನ್ಸ್ಟಾಗ್ರಾಮ್ ಎಲ್ಲ ಮಿಂಚುತ್ತಾ ಇದೆಯಾ? ದಚ್ಚು 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 ಅಂತ ಏನ್ ತಲೆ ಕಮ್ಮಡ. ಆ ಕ್ಯಾಮ್ರಾ ಆನ್ ಮಾಡ್ಕೊಬಿಟ್ಟು ಕಿಪ್ಪಿಗಿರ್ತಿ ಅಂದ್ರೆ ಎಷ್ಟು ಭಯ ಆಗಲ್ಲ ಹೇಳಿ? ಅಲ್ಲ, ಈ ತರ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಈ ತರ ವಿಡಿಯೋ ಬಂದ್ಬಿಟ್ರೆ ನನ್ನ ಹಾರ್ಟ್ ಹೊಡೆದೋಗ್ಬಿಡುತ್ತೆ ಪಕ್ಕ. ಈ ತರ ದೇವ್ರೆ, ಇವ್ರದೊಂದು ಕಾಟ ಆದ್ರೆ ಯಾರು ಲವ್ ಮಾಡ್ತಿದ್ದಾರೆ, ಹುಡುಗಿನ ಯಾರ್ದು ಬ್ರೇಕಪ್ ಆಗ್ತಿದೆ, ಯಾರ್ದು ಒಂದು. ಹಲೋ ಅಪ್ಪ. ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನನ್ನ ಅಪ್ಪ ಅಲ್ಲ, ನೀನು ನಮ್ಮ ಅಪ್ಪ. ಇಲ್ಲ ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ, ನಾನು ಕೆಟ್ ಮಾತ್ ಬೈದ್ ಬಿಡ್ತೀನಿ. ನಿನ್ನ ಯಾಕೆ ಬೈಬೇಡ ಕಣಪ್ಪ, ನಾನು ನಿನ್ ಮಗ್ಳಲ್ವಾ? ಇವತ್ತಿನ ಪೂಜೆ ಮಾಡಿಲ್ಲ, ಮೊಬೈಲ್ ನಾನು ಕೆಟ್ ಮಾತ್ ಬೈದ್ ಬಿಡ್ತೀನಿ. ಅಪ್ಪ, ನನಗೆ ನಡಿಕೆ ಲೆಹೆಂಗಾ ತಾಂಬ. ನನಗೆ ಲೆಹೆಂಗಾ ಆಗೋಯ್ತು ಇಂದ ಕಡೆಗೆ. ಲೆಹೆಂಗಾ ತಾಂಡಿ, ಅಮ್ಮಂಗ್ ಸೀರೆ ತಾಂಡಿ, ಎಲ್ಲ ತಾಂಡಿ ಬಾ. ಕಾರ್ ಮಾಡ್ಕೊಂಡ್ ಬರೋಣ, ಬಸ್ ಮಾಡ್ಕೊಂಡ್ ಬಸ್ಸಲ್ಲಿ ಬರೋಣ. ಏನ್ರಾಗೂ ಬರಬೇಡ್ರಿ, ನಾವ್ ಮದ್ವೆ ಹಂಗಾರೆ ನಾನು ನೀನು ಅಮ್ಮ ಗಾಡಿಲೇ ಹೋಗೋಣ, ಬಾ ಮನೆ ತಕ್ಕೆ. ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ಈ ವಯಸ್ಸಿಗೆ. ನಮಗೂ ಲೈಕ್ ಮಾಡ್ರೋ, ಶೇರ್ ಮಾಡ್ರೋ. ಅಜ್ಜಿ, ಯಾರಿಗೆ ಲೈಕ್ ಶೇರು?
ನಮಗೂ ಲೈಕ್ ಮಾಡ್ಸಿ, ಒಳ್ಳೆ ಫ್ರೆಂಡ್ಸ್ ಆಗ್ರು. ಹೋಗ ಜೈ, ಇರೋ ಫ್ರೆಂಡ್ಸ್ ಗೆ ರಿಪ್ಲೈ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅನ್ಫಾಲೋ ಮಾಡ್ಕೊಂಡು ಹೋಗ್ತಾವ್ರೆ. ಅಂತದ್ರಲ್ಲಿ ನಿನಗ್ ಬೇರೆ ಫ್ರೆಂಡ್ಶಿಪ್ ಮಾಡ್ಬೇಕಂತೆ. ಹೋಗ ಜೈ. ಮಾಡ್ತೀರೋ ಇಲ್ವಾ? ಮಾಡಲ್ಲ ಜಿ. ಏನ್ ಇವಾಗ? ಇಲ್ಲ ತಗದು ಏನಂತ ತಗೊಂಡು ನೋಡಿಲ್ಲಿ ಸೀಬೆ ಎಲ್ಲ ತಗೊಂಡು ಹೊಡೆದು ಬಿಡ್ತೀನಿ. ಓ ಅಜ್ಜಿ, ಏನ್ ಚಿಕ್ಕ ಮಕ್ಳಂತ ಎದುರಿಸ್ತಾ ಇದ್ಯಾ? ಆಗ್ರಿ. ಈ ಅಜ್ಜಿ ಯಾಕೋ ಬಿಡಂಗಿಲ್ಲ. ನಾನು 1 2 3 ಅಂತೀನಿ. ಎಸ್ಕೇಪ್ ಆಗ್ಬೇಕು. ಅಣ್ಣ, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್ ಟು ಯು, ಟು ಯು, ಟು ಯು ಮ್ಯಾರೇಜ್, ಟು ಯು ಮ್ಯಾರೇಜ್. ಟುಡೇ ಯುವರ್ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಒನ್ ಡೇ ಮ್ಯಾರೇಜ್, ಯುವರ್ ಮ್ಯಾರೇಜ್ ಟುಡೇ, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್ ಟುಡೇ, ಯುವರ್ ಮ್ಯಾರೇಜ್ ಟುಡೇ, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಮ್ಯಾರೇಜ್, ಹ್ಯಾಪಿ ಟು ಯು ಮ್ಯಾರೇಜ್. ಫ್ರೆಂಡ್ಸ್, ನಾವಪ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಅಂತೇಳಿ 100 ರೂಪಾಯಿ ಕೊಟ್ಟಿದ್ದ. ನಾನು 70 ರೂಪಾಯಿ ಪೆಟ್ರೋಲ್ ಹಾಕ್ಸಿ 30 ರೂಪಾಯಿ ದಂಗೆ ಅದ್ರಾಗ ಒಂದ್ ಸ್ಟಿಂಗೋ ಸಿಗರೇಟ್ ಹೊಡಾಕಿದ್ದೀನಿ. ಟೆಕ್ನಾಲಜಿಯ ಒಂದ್ಸಲ ವಿಡಿಯೋ ನೋಡಿ. ರಾಘವನ್ ಸರ್, ನಂದೊಂದ್ ಫೋಟೋ ಇಲ್ಲ ಅಂತ ತಡ್ಕಾಡ್ತಿದ್ರಂತೆ. ಸೂಟ್ ಚೆನ್ನಾಗಿದೆ, ಫೋಟೋ ತಗೋತೀನಿ. ಕೆಳಗಡೆ ತೂತ್ ಚೆನ್ನಾಗಿದೆ, ಅದರದೊಂದು ಫೋಟೋ ತಗೊಂಡ್ಬಿಡಿ. ಈ ಗೇಮ್ ನಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ನೀವು ಕಮೆಂಟ್ ಮಾಡಬೇಕು. ಈ ಗೇಮು ನೆಕ್ಸ್ಟ್ ನಾನು ರೇಷ್ಮಾ ಕಟ್ಟಪ್ಪಗೆ ಆಡಿಸ್ತೀನಿ. ನೋಡೋಣ ಯಾರು ಗೆತ್ತಾರೆ ಅಂತ. ಬೇಗ ಕಮೆಂಟ್ ಮಾಡಿ. ಬಾಯ್. ಅಣ್ಣ, ಈ ಬಸ್ ಹೆಣ್ಣ ಗಂಡ? ಹೆಣ್ಣು. ಅದೇಂಗ್ ಹೇಳ್ತೀಯಪ್ಪ? ನೋಡಿಲಿ ಎಷ್ಟು ಮೇಕಪ್ ಹಾಕೊಂಡದ. ಹಲೋ ಅಪ್ಪ, ನಿಂಗೊಂದು ಮೆಸೇಜ್ ಬಂದಿರುತ್ತೆ ನೋಡಪ್ಪ. ಬ್ಯಾಕ್ಲಾಗ್ ಅಂತ ಇದೆ, ಅದು ಕಾಲೇಜ್ ಕಡೆಯಿಂದ. ಹಾ ಅದೇಪ್ಪ, ಅದು ನಮ್ಮ ಕಾಲೇಜಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅದು ಕೋರ್ಸು. ಅದಕ್ಕೆ ನಾನೊಬ್ಬನೇ ಅಪ್ಪ, ಕಾಲೇಜ್ಗೆಲ್ಲ ಸೆಲೆಕ್ಟ್ ಆಗಿರೋದು ನಾನೊಬ್ಬನೇ. ಏನೂ ಇಲ್ಲಪ್ಪ, ಅದು ಫ್ಯೂಚರ್ ಸ್ಕೋಪು ಎಲ್ಲ ಚೆನ್ನಾಗಿದೆ ಅಂತೆ. ಅದರಲ್ಲೂ ನಾನೊಬ್ಬನೇ ಸೆಲೆಕ್ಟ್ ಆಗಿರೋದಂದ್ರೆ ನೀನು ಅರ್ಥ ಮಾಡ್ಕೋಬೇಕಪ್ಪ ಹೆಂಗೆ ಅಂತ. ಹ್ಞೂ ಅಪ್ಪ, ಏನೂ ಇಲ್ಲ, ಬರೀ 5,000 ಕಟ್ಬೇಕು ಅಷ್ಟೇ ಅಪ್ಪ ಅದಕ್ಕೆ ಫೀಸು. ಹ್ಞೂ ಅಪ್ಪ, ನಾಳೆ ಲಾಸ್ಟ್ ಡೇಟ್ ಕಟ್ಟೋದಕ್ಕೆ 5,000 ಕಟ್ಟಿದ್ರೆ ಅದ್ರಿಗೆ ನಾವು ಎನ್ರೋಲ್ ಆಗ್ಬೋದು. ಅದರಲ್ಲಪ್ಪ ನಾನೊಬ್ಬನೇ ಅಲ್ಲ ಸೆಲೆಕ್ಟ್ ಆಗಿರೋದು, ಅದಕ್ಕೆ. ಹ್ಞೂ ಸರಿಯಪ್ಪ, ಆಯ್ತು, ನಾಳೆ ಕಳ್ಸ್ಕೊಡಪ್ಪ ಆದಷ್ಟು ಬೇಗ. ಅರ್ಶಿನ ಪುಡಿ ಎಲ್ಲೋಯ್ತು? ಅರ್ಶಿನ ಪುಡಿ ಇಕ್ಕಿದ್ನಲ್ಲ ಇಲ್ಲಿ, ನೋಡ್ತೇನೋ? ಅಯ್ಯೋ ಅಯ್ಯೋ, ಲೋಪರ್ ನನ್ ಮಗನೇ, ಏನೋ ಬಂದಿರೋದ್ ನಿಂಗೆ ದೊಡ್ಡೋಗ, ಮನೆ ಎಲ್ಲ ಹಾಳ್ ಮಾಡ್ಕೊಂಡ್ ಕೂತಿದ್ಯಲ್ಲೋ. ಅದೇನೋ ಗ್ಲಾಸ್ ಅಲ್ಲಿ ಹುಚ್ಚೆ. ಅಮ್ಮ, ಇದು ಹುಚ್ಚೆ ಅಲ್ಲ, ಇದು ಅಷ್ಟದ ನೀರಿದು. ಅಯ್ಯೋ ಅಯ್ಯೋ ಅಯ್ಯೋ, ಹಾಳಾದವನೇ, ನಾನು ಅಷ್ಟು ದೂರ ನಡ್ಕೊಂಡೋಗ್ ಶೆಟ್ಟಿ ಅಂಗಡಿಲಿ ಅರ್ಶಿನ ಪುಡಿ ತಂದ್ರೆ ನೀನ್ ಇಲ್ಲಿ ಆಟ ಆಡ್ಕೊಂಡ್ ಕೂತಿದ್ಯಾ? ಅದ್ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ ಈಗ? ಇದು ಟ್ರೆಂಡು, ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಟ್ರೆಂಡು. ಈ ತರ ಲೈಟ್ ಇಟ್ಬಿಟ್ಟು ಇದ್ರ ಮೇಲೆ ಅಷ್ಟೊತ್ ಪುಡಿ ಹಾಕಿದ್ರೆ ಎಂಟೆಡ್ ಲೈಕ್ಸ್ ಶೇರ್ಸ್ ಬರುತ್ತೆ. ಹೌದಾ ಮಗನೆ? ಅರ್ಶಿನದ ಪುಡಿ ಬದಲು ಖಾರದ ಪುಡಿ ಕೊಡ್ತೀನಿ, ಅದನ್ನ ತಿಕ್ಕ ಹಾಕೊಂಡು ಟ್ರೆಂಡ್ ಮಾಡ್ಕೊ. ಕೊಡು ಅರ್ಶಿನದ ಪುಡಿ ಬಾಕ್ಸ್.
ಇಲ್ಲಿ ಹೆಂಡತಿ ಸುಂದರ ಇದ್ರ ಗಂಡನ್ ತಲೆ ಕೂದ್ಲ ಇರಂಗಿಲ್ಲ. ಗಂಡ ಚಂದ ಇದ್ದಂದ್ರ ಹೆಂಡತಿ ಡುಮ್ಮೆ ಆಗಿರ್ತಾಳ. ಗಂಡ ಹೆಂಡತಿ ಇಬ್ರು ಫಿಟ್ ಆಗಿದ್ರಂದ್ರ ಅಲ್ಲಿ ಜಗಳ ನಿಜ ಅಲ್ರಿ ಇದು? ಮತ್ ಇದ್ ನಿಮ್ ಮನ್ಯಾಗ ಅಷ್ಟ ಪ್ರಾಬ್ಲಮ್ ಇಲ್ಲ, ಎಲ್ಲಾರ ಮನ್ಯಾಗ ಪ್ರಾಬ್ಲಮ್ ಇದ್ದದ್ದ. ಎಲ್ಲಾರ ಮನಿ ದೋಸೆನು ತೂತ. ಹಾಯ್ ಜನರೇ, ನನಗೆ ಮನೆ ಕೆಲ್ಸವ್ರು ಬೇಕಿದೆ ಜನರೇ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಜನ. ಇವಾಗ ಏನ್ ಸ್ವಾಮಿ, ಗಂಡನ ಜೊತೆ ವಿಡಿಯೋ ಮಾಡ್ಬೇಕು ಅಷ್ಟೇ ತಾನೇ? ನನ್ ಕರ್ಮವೇ, ಕೈ ಹಿಡ್ದು ಕಾಲ್ ಬೀಳ್ದು ಕಾಲ್ ತೊಳೆದ್ರು ಕೂಡ ನನ್ ಗಂಡ ಬರಲ್ಲಪ್ಪ ನನ್ ಜೊತೆ ವಿಡಿಯೋ ಮಾಡಕ್ಕೆ. ದೇವ್ರು ಅರ್ಥ ಮಾಡ್ಕೋ ಸ್ವಾಮಿ. ಹಂಗೂ ಒಂದ್ ವೇಳೆ ಏನಾದ್ರೂ ದೇವ್ರ ಪರಮಾತ್ಮ ಕಣ್ಬಿಟ್ಟು ಹೋದ್ರೆ ಹೋಲಿ ಅಂತ ಮನ್ಸ್ ಬದಲಾಯಿಸಿ ವಿಡಿಯೋ ಮಾಡಕ್ ನನ್ ಗಂಡ ಬಂದ್ರೆ ನೀನ್ ನಂಬ್ತೀಯ? ನನ್ ಗಂಡ ಅಂತ ನೀನ್ ನಂಬ್ತೀಯ? ಇವನ್ ಯಾರೋ ಅಂತಂದ್ರೆ ಕೇಳಿದ್ರೆ ನನ್ ಏನ್ ಮಾಡ್ಕೊಂಡು ಸಾಯ್ಲಿ. ಆಲ್ಬಮ್ ಬೇರೆ ಯಾವ್ದೋ ಮೂಲೆಯಲ್ಲಿ ಬಿಸಾಕಿರೋದು, ಅದ್ ಎಲ್ಲೈತಂತ ಹುಡ್ಕಕ್ ಹೋದ್ರು ಸಿಕ್ಕಲ್ಲ. ನನ್ ಏನ್ ಮಾಡ್ಲಿ? ಆಯ್ತು, 10 ಜನನ ಅರೇಂಜ್ ಮಾಡಿ ಇವ್ರ ಗಂಡ ಹೇಳ್ತೀನಿ ಅಂತ ಪ್ರೂವ್ ಮಾಡಿಸಿ ವಿಡಿಯೋ ಮಾಡ್ತೀನಿ ತಂದೆ. ತಡ್ಕೊಳಪ್ಪ ಸ್ವಾಮಿ. ನನ್ನ ಆತ್ಮೀಯ ಮಿತ್ರರೇ, ನನ್ನ ಸೆಲೆಬ್ರಿಟಿಗಳೇ, ನನ್ನ ಅಭಿಮಾನಿಗಳೇ, ನನ್ನನ್ನು ಇವತ್ತು ಇದ್ದೀನಿ. ನಾನು ಮದುವೆ ಆಗೋದಾದರೆ ನನ್ನ ಕಿಪ್ಪಿ ಕೀರ್ತಿನ ಮಾತ್ರ ಆಗೋದು. ಅವ್ರ ಸ್ಥಾನ ತುಂಬಕ್ಕೆ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಮಾಡಿಕೊಡಲ್ಲ ಅಂತ ನನ್ನ ಮನೆಯವರಿಗೆ ಖಡಾಖಂಡಿತವಾಗಿ ಹೇಳಿದೆ. ಆದರೆ ನನ್ನ ಮನವಿಯನ್ನು ನನ್ನ ಮನೆಯವರು ತಿರಸ್ಕಾರ ಮಾಡಿ, ನಾನು ಹೇಳಿದ ಹುಡುಗಿಯನ್ನು ಮದುವೆ ಆದರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ, ಅಂದರೆ ನನ್ನ ಮನೇಲಿ ಇರಬೇಡ ಅಂತೇಳಿ ನನ್ನ ಬಟ್ಟೆಗಳೆಲ್ಲ ತೆಗೆದು ಮನೆಯಿಂದ ಹೊರ ಹಾಕಿ ಎಲ್ಲನ ಹಾಳಾಗಿ ಹೋಗು ಅಂತ ಕಳಿಸ್ಬಿಟ್ಟವ್ರೆ ನನ್ನ ಆತ್ಮೀಯ ಮಿತ್ರರೇ. ಹಾಗಾಗಿ ನನಗೆ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಸಹ ಬರ್ತಾ ಇಲ್ಲ. ನನ್ನ ಮೈಂಡು ಬ್ಲ್ಯಾಕ್ ಆಗಿದೆ. ಯಾಕಂದರೆ ನಾನು ರಿಯಲ್ಲಾಗಿ ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿ ಅವ್ರನ್ನೇ ಲವ್ ಮಾಡ್ತಿರೋದು. ಆದ್ದರಿಂದ ನಾನು ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿನ ಬಿಟ್ಟು ಬೇರೆಯವ್ರಿಗೆ ಆ ಸ್ಥಾನ ಕೊಟ್ಟರೆ ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಆ ನಯವಂಚಕನಾಗಲು ನನಗೆ ಇಷ್ಟ ಇಲ್ಲ. ನಾನು ಜೀವನ ಮಾಡೋದಾದರೆ ನನ್ನ ಕಿಪ್ಪಿ ಕೀರ್ತಿ ಜೊತೆಲೇ, ಇಲ್ಲ ಅಂದರೆ ಜೀವನ ಪರ್ಯಂತ ನಾನು ಹಿಂಗೆ ಬ್ರಹ್ಮಚಾರಿ ಆಗಿರ್ತೀನಿ. ಸ್ನೇಹಿತರೆ, ಇವತ್ತು ನಾನು ಮನೆಯಿಂದ ಹೊರ ನಡೆದಿದ್ದೇನೆ. ಮುಂದಿನ ಭವಿಷ್ಯದ ಬಗ್ಗೆ ತೀರ್ಮಾನಿಸಿದ್ದೇನೆ. ಈಗ ಆಲ್ರೆಡಿ ನಾನು ಮೈಂಡು ಬ್ಲ್ಯಾಕ್ ಆಗಿದೆ. ಆದ್ದರಿಂದ ಸ್ವಲ್ಪ ದಿನ ಸುಮ್ಮನೆ ಇರ್ತೀನಿ. ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಅಂತ ಹೇಳ್ದ. ನೀವು ಸಹ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೊಂದು ಒಳ್ಳೆಯ ಆಲೋಚನೆ ಕೊಡಿ. ಮುಂದಿನ ಬದುಕು ಕಟ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕಳಕಳಿಯವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು ಸೆಲೆಬ್ರಿಟಿಗಳೇ.